ಬಗ್ಗೆ ಇಷ್ಟು ದಿನ ಧ್ವನಿಯೇ ಎತ್ತಿಲ್ಲದೆ ಇರತಕ್ಕಂತ ಬಿಜೆಪಿ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನವರು ಪ್ರೀತಿ ಮಾಡಿದ್ರ? ಅವರು ನಿಜಕ್ಕೂ ವಿರೋಧ ಮಾಡಿದ್ದು ಕಾಂಗ್ರೆಸ್ ಅನ್ನ. ಕಾಂಗ್ರೆಸ್ ಸುಡುವ ಮನೆ ಅಂತ ಹೇಳಿದವರು. SC/ST ಮತಗಳು ಬಿಜೆಪಿಗೆ ಬರುವ ನಿಟ್ಟಿನಲ್ಲಿ ಬಹಳಷ್ಟು ಬಿಜೆಪಿ ಫೇಲ್ಯೂರ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದೆಲ್ಲ ಸುಳ್ಳು, ಇವತ್ತಿನವರೆಗೂ ಪ್ರೂವ್ ಮಾಡ್ಲಿಕ್ಕಾಗಲಿಲ್ಲ. ಬಿಜೆಪಿ ಎಲ್ಲೋ ಒಂದು ಕಡೆಗೆ ಪ್ರತಿಪಕ್ಷವಾಗಿ ಫೇಲ್ಯೂರ್ ಆಗ್ತಾ ಇದೆಯಾ? ನಾವು ಫೇಲ್ಯೂರ್ ಆಗಿದ್ದಿದ್ರೆ ಇವತ್ತು ಮೂಡ ಈ ಮುನ್ನೆಲೆಗೆ ಬರ್ತಿರ್ಲಿಲ್ಲ. ಹೇಳಿದ್ರಲ್ಲ 87 ಕೋಟಿ ಮಾತ್ರ, 187 ಕೋಟಿ ಅಲ್ಲ ಅಂತ ಒಪ್ಕೊಳ್ತಿರ್ಲಿಲ್ಲ. ಆದ್ರೆ ಈಗ ವಕ್ಫ್ ಹಗರಣ ಒಂದು ಬಹಳ ದೊಡ್ಡ ಸಮಸ್ಯೆಯಾಗಿ ಕೂತಿದೆ. ನಾವು ಯಾವತ್ತೂ ಕೂಡ ವಕ್ಫಿನ ವಿಚಾರಕ್ಕೆ ಒತ್ತು ಕೊಟ್ಟಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾ ಅದನ್ನ ವಾಪಸ್ ತೆಗೆದು ಬಿಡ್ತೇನೆ. ಈ ವಿಚಾರವನ್ನ ಒಗ್ಗಟ್ಟಾಗಿ ಯಾಕೆ ಹೋರಾಟಕ್ಕೆ ತೀರ್ಕೊಂಡು ಹೋಗ್ತಾ ಇಲ್ಲ? ನನ್ನ ಪಾಡು ನಂದು, ನಿನ್ನ ಪಾಡು ನಿಂದು ಅಂದ್ರೆ. ಹಾಗಾದ್ರೆ ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದನ್ನು ಗಮನಿಸಲಿಲ್ವಾ? ಏಟಿಗೆ ಎದುರೇಟು, ಮುಯ್ಯಿಗ ಮುಯ್ಯಿ, ಇದು ಬಿಜೆಪಿಯ ನೀತಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಪ್ರಜಾಪ್ರತಿನಿಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ರೇಜಂಬೂರ್. ಇವತ್ತು ಈ ಪ್ರತಿನಿಧಿ ಕಾರ್ಯಕ್ರಮದಲ್ಲಿ ಪ್ರತಿಪಕ್ಷದ ನಾಯಕರು, ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರಾದಂತಹ ಚೆಲುವಾದಿ ನಾರಾಯಣ ಸ್ವಾಮಿ ಅವರ ಜೊತೆಗಿದ್ದಾರೆ. ಚೆಲುವಾದಿ ನಾರಾಯಣ ಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ನಾನು ನಿಮ್ಗೆ ಆರಂಭದಲ್ಲಿ ನಿಮಗೆ ಒಂದು ಪ್ರಶ್ನೆ. ಈಗ ಬಿಜೆಪಿಯಲ್ಲಿ SC/STಗಳಿಗೆ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಮುಖ ಸ್ಥಾನಗಳು ಸಿಗ್ತಾ ಇದಾವೆ. ಸೊ ನಿಮಗೆ ಸಿಕ್ಕಿರ್ತಕ್ಕಂಥ ಈ ಸ್ಥಾನವನ್ನ ನೀವು ಎಷ್ಟರ ಮಟ್ಟಿಗೆ ಜವಾಬ್ದಾರಿಯುತವಾಗಿ ನಿಭಾಯಿಸ್ತಾ ಇದ್ದೀರಿ, ಮತ್ತೆ ಅದ್ರದ ಖುಷಿ ಇದೆಯಾ ನಿಮಗೆ? ಖಂಡಿತ ಬಹಳಷ್ಟು ಸ್ಥಾನಮಾನಗಳನ್ನು ಕೊಡ್ತಿದ್ದಾರೆ, ಈಗಲೂ ಕೊಡ್ತಿದ್ದಾರೆ, ಹಿಂದಲೂ ಕೊಡ್ತಿದ್ರು. ಆದರೆ ಸೂಕ್ತ ವ್ಯಕ್ತಿಗೆ ಸೂಕ್ತ ಸ್ಥಾನ. ಹಿಂದೆ ಬಹಳಷ್ಟು ಜನರು ಬಿಜೆಪಿಯಿಂದ ದಲಿತರು ದೂರ ಇರ್ತಿದ್ರು. ಯಾಕೆ ಅಂತಂದ್ರೆ ಕಾಂಗ್ರೆಸ್ಸು ಒಂದು ಅಪಪ್ರಚಾರವನ್ನು ಮಾಡ್ತಿತ್ತು. ಅದು ದಲಿತ ವಿರೋಧಿ ಬಿಜೆಪಿ, ಸಂವಿಧಾನ ವಿರೋಧಿ ಬಿಜೆಪಿ, ಅಂಬೇಡ್ಕರ್ ವಿರೋಧಿ ಬಿಜೆಪಿ ಅಂತ ಹೇಳುವಂಥದ್ದನ್ನೆಲ್ಲ ಮಾಡ್ತಿದ್ರು. ಅಲ್ಲೊಂದು ಗರ್ಭಗುಡಿ ಇದೆ, ಆ ಗರ್ಭಗುಡಿ ಒಳಗಡೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಇಂಥ ಎಲ್ಲ ಅಪಪ್ರಚಾರಗಳನ್ನು ಕಾಂಗ್ರೆಸ್ಸು ಮತ್ತು ಅದರ ನಾಯಕರು ಪದೇ ಪದೇ ಮಾಡ್ತಿದ್ರು. ಈ ಕಾರಣದಿಂದ ದಲಿತ ಸಮುದಾಯದ ಮುಖಂಡರುಗಳು ಯಾರು ಕೂಡ ಬಿಜೆಪಿ ಕಡೆ ಮುಖ ಮಾಡೋದನ್ನ ಕಡಿಮೆ ಮಾಡ್ತಿದ್ರು. ಅಲ್ಲ, ಈಗಲೂ ಅದೊಂದು ಮಾತಿದೆ, ಅಂಬೇಡ್ಕರ್ ಅವರ ಬಗ್ಗೆ ಇಷ್ಟು ದಿನ ಧ್ವನಿಯೇ ಎತ್ತಿಲ್ಲದೆ ಇರತಕ್ಕಂತ ಬಿಜೆಪಿ ಇದ್ದಕ್ಕಿದ್ದ ಹಾಗೆ ಈಗ ಅಂಬೇಡ್ಕರ್ ಅವರನ್ನ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದೆ ಅನ್ನುವಂಥದ್ದು. ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನವರು ಪ್ರೀತಿ ಮಾಡಿದ್ರ? ಅಂಬೇಡ್ಕರ್ ಅವರನ್ನ ಸೋಲಿಸಿದವರು ಯಾರು ಚುನಾವಣೆಗಳಲ್ಲಿ? ಕಾಂಗ್ರೆಸ್ಸೇ ಸೋಲಿಸಿದ್ದು. ಅವ್ರಿಗೆ ಎಷ್ಟೊಂದು ಅಪಮಾನ ಮಾಡಿದ್ರು. ಅವರಿಗೆ ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಹೇಳಿದ ಯಾವುದೂ ಕೂಡ ಕೆಲಸಗಳನ್ನು ನಡೆಯಲಿಲ್ಲ. ಸಂವಿಧಾನ ರಚನೆಯ ಸಂದರ್ಭದಲ್ಲೂ ಕೂಡ ಅವರು 370ನೇ ವಿಧಿಯನ್ನು ವಿರೋಧಿಸಿದರು. ಆದರೂ ಕೂಡ ಅವರನ್ನು ದೂರ ಇಟ್ಟು ಅದನ್ನು ಮಾಡಲಾಯಿತು. ಆ ಕಾರಣಕ್ಕೆ ಅವರು ಆ ಕಾಲದಲ್ಲಿ ಹೇಳಿದ್ರು, ಒಡಲಿನಲ್ಲಿ ಬೆಂಕಿ ಇಟ್ಟು ಜನ ಜೀವಿಸ್ತಕ್ಕಂಥ ಪರಿಸ್ಥಿತಿಯನ್ನು ನೀವು ಇವತ್ತು ಮಾಡ್ತಾ ಇದ್ದೀರಿ. ಇದನ್ನ ವಾಪಸ್ ತೆಗೆಯುವವರಿಗೆ ಆ ಬೆಂಕಿ ನಿಮ್ಮನ್ನು ಸುಡ್ತದೆ ಅಂತ. ಮೋದಿಯವರು ಇವತ್ತು ಅದನ್ನು ತೆಗೆದ ಮೇಲೆ ಇವತ್ತು ದೇಶದಲ್ಲಿ ಶಾಂತ ಚಿತ್ತದಿಂದ ಎಲ್ಲರೂ ಕೂಡ ಜೀವನ ಮಾಡೋಂಗಾಗಿದ್ದಾರೆ. ಅಂದಮೇಲೆ ಈಗ ಪ್ರೀತಿ ಬಂದಿರೋದಲ್ಲ, ಆ ಕಾಲದಿಂದಲೂ ಕೂಡ ಅಂಬೇಡ್ಕರು ಎಂದೂ ಕೂಡ ಬಿಜೆಪಿ ಅಥವಾ ಯಾರನ್ನೋ ಅದರ ಸಂಬಂಧ ಇರತಕ್ಕಂಥ ಯಾರನ್ನೋ ವಿರೋಧ ಮಾಡಿದವರು ಅಲ್ಲ. ಅವರು ನಿಜಕ್ಕೂ ವಿರೋಧ ಮಾಡಿದ್ದು ಕಾಂಗ್ರೆಸ್ ಅನ್ನ. ಕಾಂಗ್ರೆಸ್ ಸುಡುವ ಮನೆ ಅಂತ ಹೇಳಿದವರು ಅಂಬೇಡ್ಕರ್ ಅವರು. ಅದಕ್ಕೆ ಇವತ್ತಿನವರೆಗೆ ಕಾಂಗ್ರೆಸ್ ಉತ್ತರ ಕೊಡಕ್ಕಾಗಿದೆಯಾ? ಇಲ್ಲ. ಯಾವತ್ತೂ ಕೂಡ ಅವರನ್ನ ವೋಟ್ ಬ್ಯಾಂಕ್ ಆಗಿ ಆ ಜನಾಂಗಗಳನ್ನ ಬಳಕೆ ಮಾಡ್ತಿದ್ದಾರೆ ಹೊರತು, ಆದರೆ ಆ ಜನಾಂಗಗಳನ್ನ ಇವತ್ತಿಗೂ ಗರೀಬಿ ಹಟಾವೋ ಆಯ್ತಾ, ಇವತ್ತಿಗೂ ಆಗಿಲ್ಲ. ಇನ್ನೂ ಅದೇ ಸ್ಲೋಗನ್ ಇದೆ. ಆದರೆ ಅವರು ಬುದ್ಧಿವಂತರಾದರೆ, ಶಕ್ತಿವಂತರಾದರೆ ಅವರು ನಮ್ಮ ವೋಟ್ ಬ್ಯಾಂಕ್ ಆಗಿ ಉಳಿಯೋದಿಲ್ಲ ಅನ್ನೋದು ಕಾಂಗ್ರೆಸ್ನ ನೀತಿ. ಆ ಕಾರಣದಿಂದ ಇವತ್ತಿಗೂ ಕೂಡ ಅವರನ್ನ ವಂಚನೆ ಮಾಡಿನೇ ಬದುಕ್ತಾ ಇದೆ ಕಾಂಗ್ರೆಸ್ಸು. ಆದರೆ ಜನ ಈಗ ಅರ್ಥ ಮಾಡ್ಕೊಂಡಿದ್ದಾರೆ, ಬಿಜೆಪಿ
ಮೊದಲಿಂದಲೂ ಕೂಡ ಆ ಜನಾಂಗಗಳು ಅದರಲ್ಲಿ ಇಲ್ಲದೆ ಇರೋದ್ರಿಂದ ಈಗ ಮುಸಲ್ಮಾನ್ ಜನಾಂಗ ನಮ್ಮಲ್ಲಿ ಬಹಳ ಕಡಿಮೆ. ಓಕೆ, ಈಗ ಒಂದು ಯಾವುದಾದ್ರೂ ಒಂದು ಸ್ಥಾನಮಾನ ಕೊಡ್ಬೇಕಂತಂದ್ರೆ ಅದಕ್ಕೆ ಯೋಗ್ಯರು ಸಿಗ್ತಾ ಇಲ್ಲ. ಬಟ್ ಅಂತ ಪರಿಸ್ಥಿತಿ ಇಲ್ಲಿ ಬಂದ್ರೆ ಅವ್ರಿಗೂ ಕೊಡ್ತೇವೆ ಅಂದ್ರೆ ದಲಿತರಿಗೆ ಈಗ ಯೋಗ್ಯ ಸ್ಥಾನಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಮೊನ್ನೆ ಸಂತೋಷ್ ಬಿಜೆಪಿಯಲ್ಲಿ ಅನ್ವರ್ ಮಾಡಿ ಅಂತವರು ಕೂಡ ಕೆಲಸ ಮಾಡಿದಂತವ್ರು ಇದ್ದಾರೆ, ಅವ್ರಿಗೆ ಕೊಟ್ಟಿರ್ತಾರೆ. ಅದೇ ಆ ಸ್ಥಾನ ತಗೊಂಡು. ಆದ್ರೆ ಇಲ್ಲಿ ಸಮಸ್ಯೆ ಏನಂತಂದ್ರೆ RSS ಅಥವಾ ಮುಂತಾದ ಈ ಅಂಗಸಂಸ್ಥೆಗಳಲ್ಲಿ ಎಲ್ಲೂ ಕೂಡ ಪ್ರಮುಖ ಸ್ಥಾನಗಳಲ್ಲಿ ಬಿಜೆಪಿ ದಲಿತರಿಗೆ ಸ್ಥಾನ ಕೊಡೋದಿಲ್ಲ ಅಥವಾ ಮುಸ್ಲಿಂಗೆ ಸ್ಥಾನ ಕೊಡೋದಿಲ್ಲ ಅನ್ನುವಂಥದ್ದು ಇದ್ದೇ ಇದೆ. ಸೊ ಆ ಕಾರಣಕ್ಕೆ ಅವ್ರು ಹೇಳ್ತಾ ಇರುವಂತದ್ದು ಸರಿನಾ? RSS ಅಂದ್ರೆ ಏನ್ ಗೊತ್ತು ಅವ್ರಿಗೆ? ಕಾಂಗ್ರೆಸ್ನವ್ರಿಗೆ RSS ಅಂದ್ರೆ ಏನಾದ್ರು ಗೊತ್ತಿದೆಯಾ? RSS ನ ಒಳಹೊಕ್ಕು ನೋಡಿದವ್ರಿಗೆ ಮಾತ್ರ ಗೊತ್ತು. ಅವ್ರು ತಿಳ್ಕೊಂಡಿದ್ದಾರೆ ಎಲ್ಲ ಬ್ರಾಹ್ಮಣರಿದ್ದಾರೆ ಇಲ್ಲಿ ಅಂತ. ಅಲ್ಲಿ ಬ್ರಾಹ್ಮಣರು ತುಂಬಿಲ್ಲ, ಹಿಂದುಳಿದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳು ಇಂಥವರೇ ಬಹಳ ತುಂಬಿಕೊಂಡಿದ್ದಾರೆ. ಈವನ್ ಮುಸಲ್ಮಾನರು ಕೂಡ ಕೆಲವು ಸ್ಥಾನಗಳಲ್ಲಿ ಇದ್ದಾರೆ. ಆದ್ರೆ ಪರಿಶಿಷ್ಟ ಜಾತಿ ಅಂತ ನೀವ್ ಹೆಂಗ್ ಕಂಡು ಹಿಡಿತೀರಿ? ಅಲ್ಲಿ ಜಾತಿನೇ ಕೇಳೋದಿಲ್ಲ. ನೀವ್ಯಾರು ಹಿಂದುಳಿದವರ, ಮುಂದುವರೆದವರ, ಬ್ರಾಹ್ಮಣರ, ಲಿಂಗಾಯತರ, ಪರಿಶಿಷ್ಟ ಜಾತಿನ, ಪರಿಶಿಷ್ಟ ಏನೂ ಕೇಳೋದಿಲ್ಲ ಅಲ್ಲಿ. ಅದರಿಂದಾಗಿ ನೀವ್ಯಾರು ಅವ್ರ ಪರಿಶಿಷ್ಟ ಜಾತಿಯ ವ್ಯಕ್ತಿ ಅಲ್ಲಿ ಸ್ಥಾನಮಾನ ಇದ್ರೂ ಕೂಡ ನಿಮಗೆ ಗೊತ್ತಾಗೋದೇ ಇಲ್ಲ. ಯಾಕಂದ್ರೆ ಅವರು ಜಾತಿ ಕೇಳೋದು ಇಲ್ಲ, ಇವ್ರ ಜಾತಿ ಹೇಳೋದು ಇಲ್ಲ. ಹಾಗಾದ್ರೆ ಈ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಜೊತೆಗೆ ಈ ಉಪಚುನಾವಣೆಯಲ್ಲಿ ಎಲ್ಲ ಒಂದ್ ಕಡೆಗೆ ಈ SC/ST ಮತಗಳು ಬಿಜೆಪಿಗೆ ಬರುವ ನಿಟ್ಟಿನಲ್ಲಿ ಬಹಳಷ್ಟು ಬಿಜೆಪಿ ಫೇಲ್ಯೂರ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇಲ್ಲ, ಇದು ಫೇಲ್ಯೂರ್ ಅಲ್ಲ. ಕಳೆದ ಬಾರಿ ನಮ್ಮ ಬಗ್ಗೆ ಇಲ್ಲದ ಆರೋಪಗಳನ್ನ ಮಾಡಿಬಿಟ್ರು. 40% ಸರ್ಕಾರ ಅಂದ್ರು. ಇವತ್ತಿನವರೆಗೂ ಪ್ರೂವ್ ಮಾಡ್ಲಿಕ್ಕಾಗ್ಲಿಲ್ಲ. ಎನ್ಕ್ವೈರಿ ಮಾಡ್ರಿ ಅಂತ ಹೇಳಿ ಲೋಕಾಯುಕ್ತ ಕೊಟ್ರು. ಲೋಕಾಯುಕ್ತ ಒಂದೇ ಸಾರಿ ಹೇಳ್ತು ಅದೆಲ್ಲ ಸುಳ್ಳು. ಆ ರೀತಿ ಬಂದ ಮೇಲೆ ಇವ್ರ ಮುಖ ಎಲ್ಲಿಟ್ಕೊಂಡಿದ್ದಾರೆ ಈಗ? ಇದು ಚುನಾವಣೆಗಳಿಗಾಗಿ ಮಾಡಿದ ಸುಳ್ಳು ಆಪಾದನೆ ಅನ್ನೋದನ್ನು ಈಗ ಸಾಬೀತು. ನಿಮ್ ಪ್ರಕಾರ ಕಾಂಗ್ರೆಸ್ ಅಂದ್ರೆ ಗಿಮಿಕ್ ಮಾಡಿ ರಾಜಕಾರಣ ಮಾಡ್ತಾ ಇದೆ. ಹೌದು, ಇವತ್ತು ಜನ ಹೇಳ್ತಾರೆ 60% ಕಮಿಷನ್ ತಗೊಳ್ತಾ ಇದೆ ಈ ಸರ್ಕಾರ ಅಂತ ಸಂಘಟನೆಗಳೇ ಹೇಳ್ತಾ ಇವೆ. ಎಸ್, ಈಗ ನಾನು ಅದೇ ವಿಚಾರಕ್ಕೆ ಬರ್ತೀನಿ. ಗುತ್ತಿಗೆದಾರರ ಸಂಘದಿಂದ ಕಳೆದ ಬಾರಿ ಏನು ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಇತ್ತು ಅನ್ನುವಂಥದ್ದು ಆರೋಪ ಕೇಳಿ ಬಂದಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸೊ ಆ ಪರ್ಸೆಂಟೇಜ್ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಏನು ಗುತ್ತಿಗೆದಾರರಿಗೆ ಆಲ್ರೆಡಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿ ಯಾಕೆ ಈ ವಿಚಾರದಲ್ಲಿ ಮೌನವನ್ನು ವಹಿಸ್ತಾ ಇದೆ ಅಂತ? ಇಲ್ಲ, ನಾವು ತಗೊಳ್ತಿದ್ದೇವೆ. ಎಲ್ಲೆಲ್ಲಿ ಅದು ಸಾಧ್ಯವೋ ಅಷ್ಟು ಹೇಳುವ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮ ಬಗ್ಗೆ ಯಾರು 40% ಕಮಿಷನ್ ತಗೊಳ್ತಾರೆ ಅಂತ ಹೇಳಿದ್ರು. ಒಬ್ರು ಕೆಂಪಣ್ಣ, ಹೌದು, ಈಗಾಗಲೇ ಅವ್ರು ತೀರ್ಕೊಂಡೋದ್ರು. ಹೌದು. ಇನ್ನೊಬ್ರು ಅಂಬಿಕಾಪತಿ ಅಂತ, ಅವರು ಕೂಡ ತೀರ್ಕೊಂಡ್ರು. ಅಲ್ಲಿಯೂ ಕೂಡ ಬೇಕಾದಷ್ಟು ಹಣ ಸಿಕ್ತು. ಇವತ್ತು ಅದೇನಾಯ್ತು ಅಂತ ಈ ಸರ್ಕಾರ ಅದರನ್ನ ಮುಚ್ಚಿಟ್ಟಿದೆ. ಇದೆಲ್ಲವನ್ನೂ ಕೂಡ ಚುನಾವಣೆಗಳಿಗೆ ಗಿಮಿಕ್ ಆಗಿ ಬಳಸಿ ಇವತ್ತು ಗೆದ್ದುಕೊಂಡು ಬಂದಿದ್ದಾರೆ. ಸಹಜವಾಗಿ ಯಾವುದೇ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಅಧಿಕಾರಿ ಅಥವಾ ಅಧಿಕಾರ ವಿರೋಧಿ ಅಲೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸೊ ಅದು ಇಲ್ಲಿ ಕೆಲಸ ಮಾಡ್ತಾ ಅಥವಾ ಕಾಂಗ್ರೆಸ್ ಪೇಟಿಎಂ ವಿಚಾರವನ್ನು ಇಟ್ಕೊಂಡು ಅಂದ್ರೆ ಕಾಂಗ್ರೆಸ್ನಲ್ಲಿ ಸಚಿವರುಗಳಿಗೆ ನೇರವಾಗಿ ಹಣ ಹೋಗ್ತಾ ಇದೆ 40% ಅನ್ನೋದು ಇಟ್ಕೊಂಡು PCM ಅನ್ನೋಂಥ ಅಭಿಯಾನವನ್ನ ಕಾಂಗ್ರೆಸ್ ಮಾಡ್ತು. ಸೊ ಈ ತರದ ಅಭಿಯಾನಗಳು ಕೈ ಹಿಡಿತಾ ಕಾಂಗ್ರೆಸ್ಗೆ? ಹಾಗಾದ್ರೆ ನಿಮ್ ಪ್ರಕಾರ? ನೋಡಿ, ಹಲವು ವಿಚಾರಗಳನ್ನ ಅವರು ಬಹಳ ನಾಜೂಕಿನಿಂದ ಬಳಕೆ ಮಾಡಿದ್ರು. ಅದಕ್ಕೆ ಕೆಲವು ಸಂದರ್ಭಗಳಲ್ಲಿ ನಾವು ಸರಿಯಾದ ಉತ್ತರವನ್ನು ಕೊಡೋದ್ರಲ್ಲಿ ನಾವು ಸ್ವಲ್ಪ ಎಡವಿದ್ವಿ. ಅದು ಒಂದು ಸಮಸ್ಯೆ. ಆದ್ರೆ ಎರಡನೆಯದು ಅವರಿಗೆ ಆಂಟಿ ಇನ್ಕಂಬೆನ್ಸಿ ಅನ್ನೋದಿತ್ತು. ಅದಾದ್ಮೇಲೆ ಅನೇಕ ಕಾರ್ಯಕ್ರಮಗಳನ್ನ, ಸರಣಿ ಕಾರ್ಯಕ್ರಮಗಳನ್ನ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟರು. ಯಡಿಯೂರಪ್ಪನವರು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರು. ಚುನಾವಣೆ ಹತ್ರಕ್ಕೆ ಬಂದಾಗ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟ ಕಾರ್ಯಕ್ರಮಗಳು ದಿನಕ್ಕೊಂದು ಕೊಟ್ಟು ಅದು ಪ್ರಚಾರವೂ ಸರಿಯಾಗಲಿಲ್ಲ. ಜನರಿಗೆ ಅದು ಅಂತ್ಯದ ಸಂದರ್ಭ ಆದ್ರಿಂದ ಮುಟ್ಲು ಇಲ್ಲ. ನೀವೀಗ ಯಡಿಯೂರಪ್ಪನವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರೆ ನಾನು ಅದಕ್ಕೆ ಕೇಳ್ತೀನಿ. ಎಲ್ಲ ಒಂದ್ ಕಡೆಗೆ ಕಾಂಗ್ರೆಸ್ ಪಕ್ಷವನ್ನ ಬದಿಗಿರಿಸಿ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಯಡಿಯೂರಪ್ಪನವರ ಪಾತ್ರ ರಾಜ್ಯದಲ್ಲಿ ಬಹಳ ಪ್ರಮುಖವಾಗಿ ಇತ್ತು ಅನ್ನುವಂಥ ಮಾತುಗಳನ್ನ ಬಿಜೆಪಿ ನಾಯಕರು ಹೇಳ್ತಾರೆ, ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾರೆ. ಆದ್ರೆ ಯಡಿಯೂರಪ್ಪನವರಿಗೆ ಸಂಪೂರ್ಣವಾಗಿ ಅಧಿಕಾರ ಅನುಭವಿಸ್ಲಿಕ್ಕೆ ಬಿಡದೇ ಇರುವ ಕಾರಣಕ್ಕಾಗಿ ಬಿಜೆಪಿ ನಾಯಕರೇ ಅಥವಾ ಬಿಜೆಪಿ ಹೈಕಮಾಂಡ್ ನಾಯಕರೇ ಈ ತರದೊಂದು ಪರಿಸ್ಥಿತಿ ನಿರ್ಮಾಣ ಆಯ್ತಾ ಕರ್ನಾಟಕದಲ್ಲಿ ಅಂತ? ಇಲ್ಲ, ಅದು ಒಂದೇ ಒಂದು ವಿಚಾರವನ್ನಾಗಿ ತೆಗೆದುಕೊಳ್ಳಕ್ ಬರೋದಿಲ್ಲ. ನೀವು ಹೇಳಿದ್ರಲ್ಲ, ಅದರಲ್ಲೂ ಅದೂ ಇರಬಹುದು
ಯಾಕೆ ಅಂತಂದ್ರೆ ಅವರನ್ನ ಹಿಂಬಾಲಿಸ್ತಕ್ಕಂಥ ಸಮುದಾಯ ಇರ್ಬೋದು, ಜನಾಂಗ ಇರ್ಬೋದು, ಜನರು ಇರ್ಬೋದು, ಸಾಮಾನ್ಯ ಜನರು ಇರ್ಬೋದು. ಅದು 1-2% ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇಂತಹ ತೀರ್ಮಾನಗಳು ಆಗ್ತಕ್ಕಂಥ ಸಂದರ್ಭದಲ್ಲಿ ಹೈಕಮಾಂಡ್ನ ತೀರ್ಮಾನಗಳು ಬಹಳ ಮುಖ್ಯ ಆಗ್ತದೆ. ಓಕೆ, ಅದೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತೊಂದು ದಿವಸ ನಾವು ಸೋಲಿಕ್ಕೆ ನಾವು ಇಂಟರ್ನಲ್ ರಿಸರ್ವೇಶನ್ ತಂದ್ವಿ, ಕ್ಯಾಟಗರೈಸೇಷನ್ ಮಾಡಿದ್ವಿ SC ST. ಓಕೆ, ಅದು ಒಂದು 6 ತಿಂಗಳು ಮುಂಚೆ ಮಾಡಿದ್ರೆ ಸಾಧಕ ಬಾಧಕಗಳು ಜನರಿಗೆ ಅರ್ಥ ಆಗ್ತಿತ್ತು. ಇದೇನಾಯ್ತು, ಕೊನೆಗಳಿಗೆಲ್ಲ ಆದ್ದರಿಂದ ಕೆಲವರಲ್ಲಿ ಗೊಂದಲ ಸೃಷ್ಟಿ ಆಯ್ತು. ಅಂದ್ರೆ ಬಿಜೆಪಿ ಸೃಷ್ಟಿ ಇರ್ತಕ್ಕಂಥ SC ST ಮೀಸಲಾತಿ ವಿಚಾರ ಒಂದ್ ರೀತಿ ಗೊಂದಲ ಸೃಷ್ಟಿ ಮಾಡ್ತು ಅಂತ ಹೇಳ್ತೀವಿ. ಗೊಂದಲ ಸೃಷ್ಟಿ ಆಯ್ತು, ಅದು ಮಾಡಿದ್ದಲ್ಲ, ಕೆಲವರು ಗೊಂದಲ ಮಾಡ್ಕೊಂಡ್ರು. ಈಗ ಅವ್ರಿಗೆ ಅನಿವಾರ್ಯ ಅಲ್ಲ, ಕಾರಣ ಏನು? ನಾನು ಈಗ ಮೀಸಲಾತಿ ವಿಚಾರ ನೀವು ಪ್ರಸ್ತಾಪ ಮಾಡಿದ್ರಿಂದ ನಾನು ಹೇಳ್ತೀನಿ, ಮೀಸಲಾತಿ ಇನ್ನೂ ಘೋಷಣೆ ಆಗಲಿಕ್ಕಿಂತ ಮುಂಚೆನೆ ಸರ್ಕಾರ ಒಂದು ಏನು ಘೋಷಣೆಯನ್ನು ಮಾಡಿಬಿಡುತ್ತೆ ಅಧಿಕೃತವಾಗಿ, ಜೀವೋಶೋ ಆಗಿಲ್ಲ, ಏನೂ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು ಮೀಸಲಾತಿ ನಾವು ಸರ್ಕಾರದ ಘೋಷಣೆ ಮಾಡ್ತಾ ಇದೆ ಅಂತ ಹೇಳಿ ಬಹಿರಂಗವಾಗಿ ಅದನ್ನ ಹೇಳ್ತಾರೆ. ಆದ್ರೆ ಜೀವನೇಶು ಆಗಿರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಇದೊಂದು ರೀತಿ ಗೊಂದಲದ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಬಹಳ ಪ್ರಮುಖವಾಗಿ ಸರ್ಕಾರವೇ ಕಾರಣ ಆಯ್ತಲ್ವಾ ಅಲ್ಲಿ? ಇಲ್ಲ, ಇಲ್ಲಿ ತಪ್ಪು ಮಾಹಿತಿ ಇಲ್ಲ. ಜಿಒ ಇಶ್ಯೂ ಆಗ್ಬೇಕಾಗಿರ್ಲಿಲ್ಲ ಇದಕ್ಕೆ. ಓಕೆ, ಇದು ರೆಕಮೆಂಡೇಟರಿ ಅಥಾರಿಟಿ ಅಷ್ಟೇ. ನಾವು ಓಕೆ, ಯಾವುದು ಒಳ ಮೀಸಲಾತಿಗೆ ನೀವ್ ಹೇಳ್ತಿರ್ತಕ್ಕಂಥದ್ದು SC ST ಮೀಸಲಾತಿ SC ST ಮೀಸಲಾತಿ 15% ಇದ್ದ SC ಮೀಸಲಾತಿಯನ್ನ 17ಕ್ಕೆ ಏರಿಸಿದ್ದು, 3 ಇದ್ದದ್ದನ್ನ 7 ST ಮೀಸಲಾತಿಯನ್ನ ಏರಿಸಿದ್ದು ಅದು ಬೊಮ್ಮಾಯಿಯವರ ಸರ್ಕಾರ. ಹೌದು, ಅನುಮಾನ ಇಲ್ಲ. ಅದು ಜೀವನೂ ಆಯ್ತು, ಅದು ಜಾರಿಗೆ ಬಂದಿದೆ, ಇವತ್ತಿಗೂ ಕೂಡ ನಡೀತಾ ಇದೆ. ಅಲ್ಲ, ಜಾರಿಗೆ ಬರ್ಲಿಕ್ಕಿಂತ ಮುಂಚೆಯೇ ಬೊಮ್ಮಾಯಿ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ಬಿಡ್ತಾರೆ ಸರ್ಕಾರ ನಾವು ಜಾರಿ ಮಾಡಿ ಆಯ್ತು ಅಂತ ಹೇಳಿ. ಸೊ ಅದಾದ ನಂತರ ಗೊಂದಲ ಸೃಷ್ಟಿ ಆಗುತ್ತೆ, ಸರ್ಕಾರದ ವಿರುದ್ಧವಾಗಿ ಎಲ್ಲರೂ ಕೂಡ ಹರಿಯಾಯಕ್ಕೆ ಶುರು ಆಗ್ತಾರೆ. ಆಗ ಸರ್ಕಾರ ಅದಕ್ಕೆ ಅಧಿಕೃತವಾಗಿ ಒಂದು ಘೋಷಣೆ ಮಾಡುತ್ತೆ. ಆ ನಂತರ ಕೇಂದ್ರ ಸರ್ಕಾರದಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿ ನಮಗೆ ಇದು ಪ್ರಸ್ತಾವನೆ ಬಂದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಅಧಿಕೃತ ಉತ್ತರ ಕೊಡುತ್ತೆ. ಅವ್ರಿಗೆ ಕಳಿಸೋದೇ ಅವಶ್ಯಕತೆನೇ ಇಲ್ಲ. ನೀವು ಆಕ್ಚುಲಿ ಜಾರಿಗೆ ನಾವು ತಂದು ಅದನ್ನ ಮಾಡಿದ್ರೆ ಯಾರಾದ್ರೂ ಕೋರ್ಟ್ಗೆ ಹೋದ್ರೆ ಪ್ರಶ್ನೆ ಬರ್ತಿತ್ತು. ಓಕೆ, ಇದು ಯಾರೋ ಕೋರ್ಟ್ಗೆ ಹೋಗುವಂತ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಏನಂತಂದ್ರೆ ಇದರಲ್ಲಿ ಶೆಡ್ಯೂಲ್ 9 ಅಲ್ಲಿ ಏನಾದ್ರೂ ತರಬೇಕಿದ್ದಾಗ ನಮ್ಮ ರಿಕ್ವೆಸ್ಟ್ ಅನ್ನು ಅವ್ರಿಗೆ ಕಳಿಸ್ಬೇಕು, ಇದನ್ನ ಶೆಡ್ಯೂಲ್ 9ಗೆ ಸೇರಿಸ್ಕೊಡಿ ಅಂತ. ಬಟ್ ಜಾರಿಗೆ ತಂದ ಮೇಲೆ ಪ್ರಶ್ನೆ ಯಾರು ಮಾಡಲ್ಲ ಅಂತಂದ್ರೆ ಶೆಡ್ಯೂಲ್ 9ಗೆ ಹೋಗೋ ಅವಶ್ಯಕತೆ ಇಲ್ಲ. ಓಕೆ, ಆದ್ರಿಂದಾಗಿ ಅದರ ಅವಶ್ಯಕತೆ ಇರಲಿಲ್ಲ. ಆಮೇಲೆ ನೀವು ಹೇಳಿದ್ರಿ ಅನೌನ್ಸ್ ಮಾಡಿಬಿಟ್ರು, ಅದಕ್ಕೆ ಬೇರೆಯವರೆಲ್ಲ ಮೇಲೆ ಬಿದ್ರು ಅಂತ. ಅನೌನ್ಸ್ ಮಾಡಿದ್ರೆ ಮೇಲೆ ಯಾಕೆ ಬೀಳ್ಬೇಕು ಇವರೆಲ್ಲರೂ? ಓಕೆ, ಯಾವುದೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಮೊದಲೇ ಪ್ರೆಸ್ ಮಾಡಿ ಹೇಳ್ತಾರೆ ನಾವು ಇಂಥದ್ದನ್ನು ಮಾಡ್ತೀವಿ ಅಂತ. ಈ ಸರ್ಕಾರ ಹೇಳಲ್ವೇ? ಎಲ್ಲ ಹೇಳಿದಾಗ ಅವರು ಹೇಳಿದ್ರು. ಹೇಳಿ ಆದ್ಮೇಲೆ ಮುಂದೇನು ಮಾಡಬೇಕು ಅನ್ನೋದು ಸರ್ಕಾರದ ಕ್ರಮವೇ ಹೊರತು ವಿರೋಧ ಪಕ್ಷದವ್ರ ಕೆಲಸ ಅಲ್ಲ. ಬಟ್ ಈಗ ಈ ಮೀಸಲಾತಿ ವಿಚಾರ ಚರ್ಚೆ ಬಂದಿದ್ರಿಂದ ನಾನು ಕೇಳ್ತೀನಿ, ಇಲ್ಲಿ SC ST ಗೆ ಮೀಸಲಾತಿ ಕೊಡುವಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಮಾಡಿದ ಒಂದು ಸಣ್ಣ ಎಡವಟ್ಟು ಇಡೀ ಉತ್ತರ ಕರ್ನಾಟಕದಲ್ಲಿ ಈಗ ಫೇಕ್ ಸರ್ಟಿಫಿಕೇಟ್ ಕ್ರಿಯೇಟ್ ಆಗ್ಲಿಕ್ಕೆ ಕಾರಣ ಆಗಿದೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಫೇಕ್ ಸರ್ಟಿಫಿಕೇಟ್ಗಳು ಕ್ರಿಯೇಟ್ ಆಗಿದಾವೆ ಈಗ. ನೋಡಿ, ಯಾವುದು ಫೇಕ್ ಸರ್ಟಿಫಿಕೇಟ್? ಈ SC ST ಗಳನ್ನ ಒಂದು ರಿಸರ್ವೇಶನ್ ಕೊಡೋ ಸಂದರ್ಭದಲ್ಲಿ ತಳವಾರ ಪರಿವಾರ ಅಂತ ಬಂದು ST ಗೆ ಕಮ್ಯುನಿಟಿ ಸೇರಿಸಿದ್ರು. ಅಲ್ಲಿ ನಾಯಕ ತಳವಾರ ಅಂತ ಆಗ್ಬೇಕಿತ್ತು, ಇಲ್ಲ ವಾಲ್ಮೀಕಿ ತಳವಾರ ಅಥವಾ ವಾಲ್ಮೀಕಿ ಪರಿವಾರ ಅಂತ ಆಗ್ಬೇಕಿತ್ತು. ನಾನು ಹೇಳ್ತೇನೆ, ಮೊಗೇರ ಅನ್ನೋದಿದೆ, ಅದು SC ಅಂತಾರೆ. ಮೊಗವೀರರೇ ಮೊಗೇರ ಅನ್ನೋದು ಕೆಲವಿದೆ. ಓಕೆ, ಇದನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನ ನೀವು ತಪ್ಪು ಅಂತ ತಿಳ್ಕೊಂಡು ಅದು ನಾವು ಕೂಡ ಅದಕ್ಕೆ ಸೇರಿದ್ದೀವಿ ಅಂತ ನೀವು ತಗೊಂಡ್ರೆ, ಓಕೆ, ಇದನ್ನ ಚೆಕ್ ಮಾಡ್ಬೇಕಾಗಿದ್ದು ತಹಸೀಲ್ದಾರರು DC ಅವ್ರ ಕೆಲಸವೇ ಹೊರತು ಇದು ನಮ್ಮ ಕೆಲಸ ಅಲ್ಲ. ಆದ್ರೆ ಈಗ ನಿಮ್ಮ ಪಕ್ಷದ ಒಬ್ಬ ನಾಯಕರು ರವಿಕುಮಾರ್ ಅವರು ಇಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ. ನಾವು ಹೌದು ಎಲ್ಲರನ್ನು ಸೇರಿಸಿದೀವಿ ನಾವು ಅಂತ ಹೇಳಿ ಒಂದು ಕಡೆಗೆ ಕಳೆದ ಬಾರಿ ನೀವೇ ಹೇಳೋ ಪ್ರಕಾರ ತಳವಾರ ಪರಿವಾರವನ್ನ ಬಿಜೆಪಿ ಸರ್ಕಾರ SC ST ಗೆ ಸೇರ್ಪಡೆ ಆಗಿ ಮಾಡಿ ST ಕಮ್ಯುನಿಟಿಗೆ. ಈಗ ತಳವಾರ ಒಂದು ಕಮ್ಯುನಿಟಿಯನ್ನು ಇಟ್ಕೊಂಡು ರಾಜಕಾರಣ ಮಾಡ್ಲಿಕ್ಕೆ ರವಿಕುಮಾರ್ ಅವರು ಮುಂದಾಗ್ತಾರೆ, ಸಭೆ ಮಾಡ್ತಾರೆ. ಇಲ್ಲ ನೀವು ಇದಕ್ಕೆ ಸೇರ್ಲೇಬೇಕು, ಸರ್ಕಾರ ಮೇಲೆ ನಾನು ಒತ್ತಡ ಹೇರ್ತೀನಿ ಅಂತಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಬಿಜೆಪಿ ನಾಯಕರೇ ಗೊಂದಲ ಸೃಷ್ಟಿ ಮಾಡ್ತಾರೆ. ಇದು ಇಲ್ಲಿ ಒಬ್ಬ ವ್ಯಕ್ತಿಯ ಪ್ರಶ್ನೆ ಬರೋದೇ ಇಲ್ಲ. ಇದು ಕ್ರಮಗಳು ಏನಿದ್ರು ಸರ್ಕಾರ, ಓಕೆ, ತೀರ್ಮಾನಗಳು ಸರ್ಕಾರ ತೆಗೆದುಕೊಂಡ ಮೇಲೆ ಇದಕ್ಕೆ ಪ್ರಾಮುಖ್ಯತೆ ಬರ್ತದೆ ಹೊರತು ನಾನಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ವ್ಯಕ್ತಿಯಾಗಿ ಹೇಳಿದ ವಿಚಾರಗಳಿಗೆ ಪ್ರಾಮುಖ್ಯತೆ ಬರೋದು. ಮೇ ಬಿ ದೇ ಕ್ಯಾನ್ ಡಿಮ್ಯಾಂಡ್, ಓಕೆ, ಈ ರೀತಿ ಆಗಬೇಕು ನಮಗೆ, ಇದು ನನ್ನ ಸಮುದಾಯದ ಬೇಡಿಕೆ ಅಂತ ಹೇಳ್ಬೋದೇ ಹೊರತು ನೀವು ಹೀಗೆ ಮಾಡಿ ನಾನೇ ಇದನ್ನು ಮುಂದುವರಿಸಿ ನಾನೇ ಮಾಡಿಸ್ತೀನಿ, ಇವೆಲ್ಲಕ್ಕೂ ಕೂಡ ಮಾತು ಬರೋದಿಲ್ಲ. ಆ ರೀತಿ
ರವಿಕುಮಾರ್ ಅವರು ಕೂಡ ಆ ರೀತಿ ಏನು ಮಾಡಿಲ್ಲ. ಆದರೆ ಅವ್ರದ್ದು ಡಿಮ್ಯಾಂಡ್ ಇತ್ತು, ಏನು ಅಂದರೆ ಕಬ್ಬಲಿಗರು ಇವರನ್ನು ಸೇರಿಸಬೇಕು, ತಳವಾರನ್ನು ಸೇರಿಸಬೇಕು ಅನ್ನೋದು ಇದ್ರ ಡಿಮ್ಯಾಂಡ್. ಅದು ಇವತ್ತಿಗೂ ಉಳಿದಿದೆ ನಮ್ಮಲ್ಲಿ. ಓಕೆ, ಅದನ್ನು ನಾವು ಮುಂದಿನ ದಿನಗಳಲ್ಲಿ ಅದನ್ನು ನಾವು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಇದೆ. ಯಾಕಂದ್ರೆ ಈ ಸರ್ಕಾರ ಏನು ಮಾಡಲ್ಲ. ಓಕೆ. ಸೊ ಈಗ ಆ ವಿಚಾರದಲ್ಲಿ ಹಾಗಾದ್ರೆ ಎಲ್ಲ ಸಮುದಾಯಗಳು ಇವತ್ತು SC ST ಸಮುದಾಯಕ್ಕೆ ಬಂದು ಸೇರುವಂತ ಪ್ರಯತ್ನಗಳು ಕೈ ಹಾಕ್ತಾನೆ ಇದ್ದಾರೆ. ಹಾಗಾದ್ರೆ ಮೀಸಲಾತಿಯ ಪ್ರಾಮುಖ್ಯತೆ ಏನು ಉಳಿಯಿತು ಅಂತ ನೋಡಿ, ಎಲ್ಲಿ ತುಂಬಾ ಬಡವರನ್ನ ಗುರುತಿಸಿ ಸವಲತ್ತುಗಳನ್ನು ಕೊಡ್ತಾರೆ, ಅಲ್ಲಿ ಹಸಿದವರೆಲ್ಲರೂ ಕೂಡ ಅದನ್ನು ನಾನು ಗಿಟ್ಟಿಸ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಈ ಆಸೆಯನ್ನು ನಾನು ತಪ್ಪು ಅನ್ನಲ್ಲ, ಬಟ್ ಮಿತಿಗಳನ್ನು ನೋಡ್ಬೇಕಲ್ಲ, ಸರ್ಕಾರಗಳು ನೋಡ್ಬೇಕು. ಅದನ್ನ ಅವರು ಇದು ಮಾಡ್ಬೇಕು. ಕೇಳೋರು 100 ಜನ, ಆದ್ರೆ ಸರ್ಕಾರ ಏನ್ ಮಾಡುತ್ತೆ ಮುಖ್ಯ ಆಗತ್ತೆ. ಅದನ್ನು ಅವಲೋಕನ ಮಾಡ್ತಕ್ಕಂಥದ್ದು ಸರ್ಕಾರ. ಓಕೆ, ನಾನು ಈಗ ಸರ್ಕಾರದ ವಿಚಾರಗಳಿಗೆ ಬರ್ತೀನಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷದ ಮೇಲಾಯ್ತು, ಆದ್ರೆ ಬಿಜೆಪಿ ಎಲ್ಲೋ ಒಂದು ಕಡೆಗೆ ಪ್ರತಿಪಕ್ಷವಾಗಿ ಫೇಲ್ಯೂರ್ ಆಗ್ತಾ ಇದೆಯಾ? ಸಾಧ್ಯ ಇಲ್ಲ. ಒಂದು ಸಮಯ ನಾವು ಫೇಲ್ಯೂರ್ ಆಗಿದ್ದಿದ್ರೆ ಇವತ್ತು ಮೂಡ ಈ ಮುನ್ನೆಲೆಗೆ ಬರ್ತಿರ್ಲಿಲ್ಲ. ಓಕೆ, ಒಬ್ಬ ಮುಖ್ಯಮಂತ್ರಿಯ ಮೇಲೆ FIR ಆಗ್ತಿರ್ಲಿಲ್ಲ, ಮೂಡ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ವಾಲ್ಮೀಕಿ ನಿಗಮದ್ದು 187 ಕೋಟಿ ನುಂಗಿದ್ದು ಅವರು ಒಪ್ಕೊಳ್ತಿರ್ಲಿಲ್ಲ. ಹೇಳಿದ್ರಲ್ಲ 87 ಕೋಟಿ ಮಾತ್ರ, 187 ಕೋಟಿ ಅಲ್ಲ ಅಂತ ಒಪ್ಕೊಳ್ತಿರ್ಲಿಲ್ಲ. ಅದಾದ್ಮೇಲೆ ಅಲ್ಲಿ ಆಫೀಸರ್ಗಳು ಇವತ್ತು ಇನ್ವೆಸ್ಟಿಗೇಷನ್ ಆಗಿ ಅರೆಸ್ಟ್ ಆಗ್ತಿರ್ಲಿಲ್ಲ. ನಾಗೇಂದ್ರ ಅವರು ಜೈಲಿಗೆ ಹೋಗ್ತಿರ್ಲಿಲ್ಲ. ಇದೆಲ್ಲ ನಮ್ಮ ಸಾಧನೆ ಅಲ್ವಾ? ಓಕೆ, ಒಂದು ಪ್ರಕರಣವನ್ನ ಮಾತ್ರ ನೀವು ತೆಗೆದುಕೊಂಡು ಹೋದ್ರಿ. ಆದ್ರೆ ಈಗ ವಕ್ಫ್ ಹಗರಣ ಒಂದು ಬಹಳ ದೊಡ್ಡ ಸಮಸ್ಯೆ ಕೂತಿದೆ. ಸೊ ವಕ್ಫ್ ಹಗರಣವನ್ನ ಯಾಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ? ಹಾಗಾದ್ರೆ ಬಿಜೆಪಿ ಸರ್ಕಾರ ಪ್ರಾರಂಭ ಇದ್ದಂತ ಸಂದರ್ಭದಲ್ಲಿ ಒಂದು ಕಡೆ ಬೆಂಬಲವನ್ನು ಕೊಟ್ರಿ, ಈಗ ಪ್ರತಿಪಕ್ಷವಾಗಿ ಬಂದಂತ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ನಿಲ್ತೀರಿ. ಸೊ ಹಾಗಾದ್ರೆ ಬಿಜೆಪಿಯ ಈ ದ್ವಂದ್ವ ನಿಲುವ ಇದು ಅಂತ. ನಾವು ಯಾವತ್ತೂ ಕೂಡ ವಕ್ತನ ವಿಚಾರಕ್ಕೆ ಒತ್ತು ಕೊಟ್ಟಿಲ್ಲ. ಓಕೆ, ನೀವೇ ಹೇಳಿದ್ರಿ ಮಾನಪ್ಪಾಡಿ ರಿಪೋರ್ಟ್ ಅನ್ನ ತಗೊಂಡು ಯಾರ್ಯಾರು ಎಲ್ಲೆಲ್ಲಿ ನುಂಗಿದ್ದಾರೆ ಜಮೀನುಗಳನ್ನ ಅದನ್ನೆಲ್ಲ ಹೊರಗೆ ತಂದವರು ನಾವೇ. ಅದರ ಜೊತೆಗೆ 16-17ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮೌಖಿಕ ಆದೇಶಗಳನ್ನು ಹೊರಡಿಸಿದಾಗ ಆ ಮೌಖಿಕ ಆದೇಶಗಳು ನಮ್ಮ ಸರ್ಕಾರ ಬಂದಾಗಲೂ ಕೂಡ ಆ ಅಧಿಕಾರಿಗಳು ಅದನ್ನು ಮುಂದುವರಿಸಿಕೊಂಡು ಹೋಗಿದ್ರು. ಅದು ಸರ್ಕಾರದ ಗಮನಕ್ಕೆ ಬರಲಿಲ್ಲ ನಾವಿದ್ದಾಗ. ಇಲ್ಲಾಂದ್ರೆ ಅಲ್ಲೇ ಅದಕ್ಕೆ ಕಡಿವಾಣ ಆಗ್ತಿದ್ವಿ. ಒಂದಾಯ್ತಾ? ಇದು ಎಲ್ಲಕ್ಕೂ ಕೂಡ ಕಾರಣ ಏನು? 1974ರ ಗೆಜೆಟ್ ಕಾರಣ ಇದೆ. ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಅದನ್ನ ವಾಪಸ್ ತೆಗೆದುಬಿಡ್ತೇನೆ. 11 ಕಾಲಮ್ ಅಲ್ಲಿ ಏನಿದೆಯೋ ವಕಫ್ ಬೋರ್ಡ್ದು ಅದನ್ನ ನಾನು ವಾಪಸ್ ತೆಗಿತೇನೆ. ಆಯ್ತು, ನೀವು ವಾಪಸ್ ತೆಗೆದಿದ್ದೀರಿ, ಇದರಿಂದ ಶಮನ ಆಯ್ತಾ? ಆಗೋದಿಲ್ಲ. ಯಾಕೆ? ಒಂದು ಬ್ಯಾಂಕಲ್ಲಿ ಒಂದು ಲೋನ್ ತಗೊಂಡ್ರೆ ನಾವು ಹಣ ಕಟ್ಟಬೇಕಾಗತ್ತೆ. ನಾವು ಆ ಸಂದರ್ಭಕ್ಕೆ ಕಟ್ಟಲಿಲ್ಲ ಅಂದ್ರೆ ನೋಟಿಸ್ ಬರುತ್ತೆ. ಕಟ್ಟಲಿಲ್ಲ ರಿಕ್ವೆಸ್ಟ್ ಮಾಡಬಹುದು, ಈ ಸಾರಿ ಇಲ್ಲ ಮುಂದಿನ ಸಾರಿ ಕಟ್ತೀವಿ. ಆದ್ರೆ ಮುಂದಿನ ಸಾರಿ ಕಟ್ಟುವಾಗ ಬಡ್ಡಿ, ಚಕ್ರ ಬಡ್ಡಿ ಎರಡನ್ನೂ ಸೇರಿಸಿ ಕಟ್ಟಬೇಕು. ಹಾಗೇನೆ ಸಾಲ ಕಟ್ಟದೆ ಇರಕ್ ಸಾಧ್ಯ ಇಲ್ಲ. ಹಾಗೇನೆ ಇಲ್ಲೇನಾಗಿದೆ ಅಂದ್ರೆ ಕಾಲಂ 11ರಿಂದ ತೆಗೆದಿದ್ದೀರಿ, ಆದ್ರೆ ಗೆಜೆಟ್ ಅಲ್ಲಿ ಹಾಗೆ ಇದೆಯಲ್ಲ, ಇವತ್ತಲ್ಲ ನಾಳೆ ಬರುತ್ತೆ ಅದು. ಈ ಸಮಸ್ಯೆಯನ್ನ ರೈತರು ಮತ್ತೇನೂ ಎದುರಿಸಬೇಕಾಗ್ತದೆ, ಮಠಾಧೀಶರು ಎದುರಿಸಬೇಕಾಗ್ತದೆ. ಅದಕ್ಕೆ ನನ್ನ ವಾದ ಇರೋದು, ನೀವು 11 ಕಾಲಂನಿಂದ ವಕಫನ್ ತೆಗೆಯೋದಲ್ಲ, ನೀವು ಮಾಡಿರ್ತಕ್ಕಂಥ ನಿಮ್ಮ ಸರ್ಕಾರ 74ರಲ್ಲಿ ನಿಮ್ಮದೇ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪು ಇದು ಅಂಕಿ ಅಂಶಗಳನ್ನ ವಾಪಸ್ ತೆಗೀರಿ. ಹಾಗಾದ್ರೆ ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದನ್ನು ಗಮನಿಸಲಿಲ್ವಾ? 2,000ಕ್ಕೂ ಹೆಚ್ಚು ರೈತರಿಗೆ ನೋಟಿಸ್ ಕೊಟ್ಟಂತ ತಮ್ಮ ಬಿಜೆಪಿ ಸರ್ಕಾರ ಯಾಕೆ ಈ ವಿಚಾರವನ್ನು ಗಮನಿಸಲಿಲ್ಲ? ಹಾಗಾದ್ರೆ ಅದನ್ನೇ ನಾನು ನಿಮ್ಗೆ ಹೇಳಿದೆ. ಅದೇನಾಗಿತ್ತು, ಮೌಖಿಕ ಆದೇಶ ಇತ್ತು ಮುಖ್ಯಮಂತ್ರಿಗಳದು. ಸರ್ಕಾರ 16-17ರಲ್ಲಿ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇರಿದ್ರು. 18ಕ್ಕೆ ಕುಮಾರಸ್ವಾಮಿ ಬಂದ್ರು, ಅವ್ರಿಗೂ ಗಮನಕ್ಕೆ ಬಂದಿಲ್ಲ ಇದು. ಯಾಕೆಂದ್ರೆ ಹಿಂದೆ ಆಗಿತ್ತು, ಅದು ನಡ್ಕೊಂಡೋಗಿದೆ. ಅದು ಯಾರ ಲೆವೆಲ್ ಅಲ್ಲಿ ನಡೆದಿದೆ? ತಾಲೂಕು ಕಚೇರಿಗಳ ಲೆವೆಲ್ ಅಲ್ಲಿ ಅಷ್ಟೇ ನಡ್ಕೊಂಡು ಹೋಗಿದೆ. ಅದರಿಂದ ನಮೂದಾಗಿದೆ. ನಮ್ಮ ಸರ್ಕಾರ ಬಂದಾಗೂ ನಮ್ಮ ಗಮನಕ್ಕೆ ಬಂದಿಲ್ಲ, ಅದು ನಡ್ಕೊಂಡು ಹೋಗಿತ್ತು. ಅದು ಹೊರಗಡೆ ಬಂದ ತಕ್ಷಣ ಈಗ ಜನರ ಕಣ್ತೆರೆದಿದೆ. 11-12ನೇ ಶತಮಾನಗಳಲ್ಲಿ ಇದ್ದ ಮಠಮಾನ್ಯಗಳು ಆ ಜಮೀನೆಲ್ಲಾನು ಇದು ವಕಫ್ ಅಂತ ಬರ್ತಾ ಇದೆ ಈಗ. ನನಗೆ ಹೇಳಿ, ವಕಫ್ ಈ ದೇಶದಲ್ಲಿ ಬಂದಿದ್ದ ಯಾವಾಗ? 1954ರಲ್ಲಿ ಮಾನ್ಯ ನೆಹರು ಅವರು ಇದಕ್ಕೆ ಜನ್ಮ ಕೊಡ್ತಾರೆ.
ಓಕೆ. ಅಲ್ಲಿವರೆಗೂ ಇದಕ್ಕೆ ಜನ್ಮ ಇರೋದಿಲ್ಲ. ಆಮೇಲೆ ಹುಟ್ಟಿದ ಈ ವಕಫ್ ಹೇಗೆ 12ನೇ ಶತಮಾನದ್ದು 11ನೇ ಶತಮಾನದ ಜಮೀನುಗಳನ್ನ ತಗೊಳಕ್ ಸಾಧ್ಯ ಇದೆ ಅಂದ್ರೆ ಇಲ್ಲಿ ಏನೋ ಪಿತೂರಿ ನಡೀತಾ ಇದೆ ಅಂತಕ್ಕಂಥದ್ದು ನನ್ನ ವಾದ. ಆದ್ರೆ ಬಿಜೆಪಿ ಯಾಕೆ ಈ ಕಮ್ಯುನಲ್ ವಿಚಾರಗಳನ್ನೇ ಇಟ್ಕೊಂಡು ಮುನ್ನೆಲೆಗೆ ಬರುತ್ತೆ, ಆ ವಿಚಾರಗಳನ್ನೇ ಯಾಕೆ ಚರ್ಚೆಗೆ ತರುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಜನಸಾಮಾನ್ಯರಲ್ಲಿರುವಂಥದ್ದು. ಬಹಳ ಒಳ್ಳೆ ಪ್ರಶ್ನೆ ಇದು. ಯಾವುದು ಕಮ್ಯುನಲ್ಲು? ಜಾತಿಗಳ ನಡುವೆ ಸಮಸ್ಯೆ ಸೃಷ್ಟಿ ಮಾಡುವಂಥದ್ದು ಅಥವಾ ಧರ್ಮಗಳ ವಿಚಾರಗಳನ್ನ ಇಟ್ಕೊಂಡು ಬಂದು ಚರ್ಚೆ ಮಾಡುವಂಥದ್ದು. ಹಾಗಾದ್ರೆ ಸಮಾಜದಲ್ಲಿ ಒಂದು ಧರ್ಮದ ವ್ಯಕ್ತಿ ಇನ್ನೊಂದು ಧರ್ಮದ ಜೊತೆನಲ್ಲಿ ಬಾಂಧವ್ಯದಿಂದ ಇರಲೇಬಾರ್ದಾ? ಇರಬೇಕು ಅನ್ನೋದೇ ನಮ್ಮ ಉದ್ದೇಶ. ದೇಶದಲ್ಲಿ ಜಾತಿಗಳಿರೋದು ಸತ್ಯನ ಅಸತ್ಯನ? ಹೌದು, ಸತ್ಯ. ಜಾತಿ ಇದೆ. ಧರ್ಮಗಳಿರೋದು ಸತ್ಯನ ಅಸತ್ಯನ? ಎರಡೂ ಕೂಡ ಸತ್ಯ. ಹೌದು. ಎರಡೂ ವಿಚಾರಗಳನ್ನೇ ನೀವು ಪ್ರಸ್ತಾಪ ಮಾಡಿದ್ದು. ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಧರ್ಮಕ್ಕೊಂದು ನ್ಯಾಯ, ಈ ಧರ್ಮಕ್ಕೊಂದು ನ್ಯಾಯ, ಆ ಜಾತಿಗೊಂದು ನ್ಯಾಯ, ಈ ಜಾತಿಗೊಂದು ನ್ಯಾಯ ಮಾಡಿದರೆ ಕ್ಲಾಶ್ ಆಗತ್ತೆ. ಇಲ್ಲ ಅಂದ್ರೆ ಈ ಸಮಸ್ಯೆ ಬರೋದಿಲ್ಲ. ಆದ್ರಿಂದ ನಾವು ಹೇಳ್ತಕ್ಕಂಥದ್ದು ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು. ಮುಖ್ಯಮಂತ್ರಿಗಳಿಗೊಂದು ನ್ಯಾಯ, ಮಂತ್ರಿಗೊಂದು ನ್ಯಾಯ, ಸಾಮಾನ್ಯ ಜನರಿಗೆ ಒಂದು ನ್ಯಾಯ ಈ ದೇಶದಲ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಸರ್ವರಿಗೂ ಒಂದೇ ನ್ಯಾಯ. ಇಲ್ಲಿರ್ತಕ್ಕಂಥದ್ದು ಕೆಲವರನ್ನ ಓಲೈಕೆ ಮಾಡೋದು ವೋಟ್ ಬ್ಯಾಂಕ್ಗಾಗಿ ಇದು ಮಾಡಿದಾಗ ಸಹಜವಾಗಿ ಇದು ಉದ್ಭವ ಆಗ್ಬಿಡ್ತದೆ. ಬಟ್ ಎಲ್ಲರೂ ತಿಳ್ಕೊಳ್ಳೋದೇನೋ ದಲಿತ ವಿರೋಧಿ ಅಂತ ನೀವು ಏನು ಕಾಂಗ್ರೆಸ್ ನಮಗೆ ಬಟ್ಟು ಮಾಡಿ ಹೇಳ್ತಿದ್ರು, ಹಾಗೆ ಮುಸ್ಲಿಮರಿಗೆ ಹೇಳ್ತಾರೆ ಮುಸ್ಲಿಂ ವಿರೋಧಿ ಬಿಜೆಪಿ ಅಂತಾರೆ ಅಲ್ವಾ? ಅಂದ್ರೆ ಇವರ ಮಾತುಗಳನ್ನೇ ಕೇಳ್ಕೊಂಡು ಇಲ್ಲಿ ಯಾಕೆ ಬರುತ್ತೆ ಅಂದ್ರೆ, ಒಂದು ವಿಚಾರಗಳು ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಯಾರ್ಯಾರೋ ಅದರಲ್ಲಿ ಮತ್ತೆ ಇಂಟರ್ಫಿಯರ್ ಆಗ್ತಾರೆ. ಸ್ವಾಮೀಜಿಗಳ ಸಮೇತ ಆ ವಿಚಾರಕ್ಕೆ ಎಂಟ್ರಿ ಆಗ್ತಾರೆ. ಮುಸ್ಲಿಮರಿಗೆ ಮತದಾನ ಮಾಡುವಂತ ಹಕ್ಕನ್ನೇ ಕೊಡಬಾರದು ಅನ್ನುವಂತ ರೀತಿಯಲ್ಲಿ ಮಾತಾಡ್ತಾರೆ ನೇರವಾಗಿ. ಆಮೇಲೆ ಕ್ಷಮೆ ಕೇಳ್ತಾರೆ. ಸೊ ಈ ತರದ ಚರ್ಚೆಗಳು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ನೋಡಿ. ಸಂವಿಧಾನ ಎಲ್ಲರಿಗೂ ನ್ಯಾಯ ಕೊಟ್ಟಿದೆ, ಎಲ್ಲರಿಗೂ ಮತದಾನದ ಹಕ್ಕು ಕೊಟ್ಟಿದೆ. ಅದನ್ನು ಕಿತ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀವು ಯಾರನ್ನ ಗುರುತಿಸಿ ಹೇಳ್ತಿದ್ದೀರಿ? ಚಂದ್ರಶೇಖರ್ ಸ್ವಾಮೀಜಿಗಳು ಮೊನ್ನೆ ಮಾತಾಡೋದು. ಆ ವೇದಿಕೆಯಲ್ಲಿ ನಾನು ಕೂಡ ಇದ್ದೆ. ನಾನು ಇಮ್ಮಿಡಿಯೇಟ್ಲಿ ಅವ್ರದ್ದು ಮಾತು ಮುಗಿದ ಮೇಲೆ ನಾನು ನಿಂತು ಕೇಳಿದಾಗ, ಇಲ್ಲ ಇದು ತಪ್ಪಾಗುತ್ತೆ, ಇದನ್ನು ಮಾತಾಡಬಾರ್ದು. ಯಾಕೆ ಅಂತಂದ್ರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಸಂವಿಧಾನ ಎಲ್ಲರಿಗೂ ಇದರ ಹಕ್ಕನ್ನು ಕೊಟ್ಟಿದೆ, ಈ ಹಕ್ಕನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ನಾನು ಅಲ್ಲೇ ವೇದಿಕೆಯಲ್ಲೇ ಹೇಳಿ ಬಂದಿದ್ದೀನಿ. ನಾನು ಈಗಲೂ ಅದನ್ನ ನಾನು ಒಪ್ಪೋದೆ. ಯಾಕೆ ಅಂತಂದ್ರೆ ಅದು ಸರ್ವರ ಹಕ್ಕು. ಹೌದು, ನೀವು ಅದನ್ನು ಕಿತ್ಕೊಳಕ್ ಬರಲ್ಲ. ಆದ್ರೆ ಈ ಓಲೈಕೆ ಇದೆಯಲ್ಲ, ಅದು ಈಗ ವಕ್ತನ ವಿಚಾರ ಬಂದಿದೆ. ಈಗ ಎಲ್ಲರಿಗೂ ಅದರ ಬಗ್ಗೆ ಸಿಟ್ಟು ಬಂದಿದೆ. ಯಾಕೆ ಅಂತಂದ್ರೆ ವಕ್ತ್ ಬೋರ್ಡು ಯಾರಿಗೆ ಸೇರಿದ್ದು? ಸರ್ವರಿಗೂ ಸೇರಿದ್ದಲ್ಲ, ಒಂದು ಧರ್ಮಕ್ಕೆ ಸೇರಿದ್ದು. ಆ ಧರ್ಮಕ್ಕೆ ಸೇರಿದಾಗ ಆ ಧರ್ಮದವರು ನಿಮ್ಗೇನಾದ್ರೂ ಗಿಫ್ಟ್ ಕೊಟ್ಟಿದ್ರೆ, ದಾನ ಕೊಟ್ಟಿದ್ರೆ ಅದು ನಿಮ್ಮದು. ಬಟ್ ದಾನ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ನಿಮ್ಮ ಜಮೀನನ್ನು ಅವರು ಇದರಲ್ಲಿ ಮೆನ್ಷನ್ ಮಾಡಿಬಿಟ್ರೆ, ಪಾಣಿಯಲ್ಲಿ ವಕ್ತಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಕೋಪ ಬರಲ್ವ ಅವನಿಗೆ? ಆ ರೈತನ ಕೋಪ ಬರುತ್ತೆ, ಆತ ಕೇಳ್ತಾನೆ. ಆಗಿರ್ತಕ್ಕಂಥ ಪ್ರಶ್ನೆ ಇದೇನೆ. ಆದ್ರಿಂದ ಈಗ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರು ಎಲ್ಲಾ ಜಿಲ್ಲೆಗಳಲ್ಲೂ ಈ ರೀತಿ ಆಗಿದೆ. ಅವರ ಗೋಳನ್ನು ತೋಡ್ಕೊಳ್ತಿದ್ದಾರೆ. ಅವರ ಪರವಾಗಿ ನಾವು ಮುಸಲ್ಮಾನರಿಗೂ ನಾಳೆ ತೊಂದರೆ ಆದಾಗ ನಾವು ನಿಲ್ತೇವೆ. ಇದು ಕಾಂಗ್ರೆಸ್ನ ತಪ್ಪು ಕಲ್ಪನೆಗಳನ್ನು ಇಟ್ಕೊಂಡ್ರೆ ಅದನ್ನ ನಾವೇನು ಮಾಡೋಕ್ಕಾಗಲ್ಲ. ಇವತ್ತು ಬೇರೆ ರೈತರಿಗೆ ಈಗ ತೊಂದರೆ ಬಂದಿದೆ, ನಾವು ನಿಂತಿದ್ದೇವೆ ವಿರೋಧ ಪಕ್ಷವಾಗಿ. ಬರೀ ಹಿಂದೂಗಳಿಗೆ ಬಂದಿದೆ ಅಂತ ತಿಳ್ಕೊಳ್ಬೇಡಿ, ಮುಸಲ್ಮಾನರಿಗೂ ಬಂದಿದೆ ಆ ಸಮಸ್ಯೆ. ಅವರ ಪಾಣಿಗಳಲ್ಲೂ ವಕಫ್ ಇದೆ, ಅವರು ಬಿಟ್ಕೊಟ್ಬಿಡ್ತಾರೆ. ಈಗ ಮುಸ್ಲಿಂ ಸಮುದಾಯದ ರೈತರು, ಹೌದು, ಅವರು ಇದ್ದಾರೆ ರೈತರು. ನೀವು ದಾನ ಕೊಟ್ಟ ಜಮೀನುಗಳನ್ನು ಮಾಡಿದ್ರೆ, ನಾನು ಇನ್ನೊಂದು ಎಲ್ಲಕ್ಕಿಂತ ವಿಷಯ ಒಂದು ಕೇಳ್ತೀನಿ. ಮುಸಲ್ಮಾನ್ ಇದು ಏನ್ ಹೇಳ್ತದೆ, ಅವರ ಏನೋ ಪರ್ಸನಲ್ ಏನ್ ಹೇಳ್ತದೆ, ಅಲ್ಲಾನ ಅನುಯಾಯಿಗಳಲ್ಲದೆ ಬೇರೆಲ್ಲರೂ ಕೂಡ ಕಾಫಿರ್ರು ಅಂತದೆ. ಕಾಫಿರ್ರು ಅಂತಂದ್ರೆ ಅವ್ರಿಗೆ ವಿರೋಧ. ಅಂತ ಕಾಫಿರ್ರಿಂದ ಯಾವುದೇ ದಾನ, ಗಿಫ್ಟು ಏನನ್ನೂ ತಗೊಳ್ಬಾರದು ಅಂತ ಹೇಳ್ತದೆ. ಆದ್ರೆ ಈ ರೈತರೆಲ್ಲ ಕಾಫಿರ್ರು, ಅದೆಂಗೆ ನಿಮ್ಮ ಇದು ನ್ಯಾಯ ಒಪ್ತದೆ? ಇದನ್ನ ಯಾಕೆ ಒಪ್ತದೆ? ಇದು
ಅಲ್ವಾ? ಇದು ಪ್ರಶ್ನೆ ಇರೋದು. ಓಕೆ, ನೀವು ಎಲ್ಲದಕ್ಕೂ ಗಾಳ ಹಾಕಿ ಬಿಟ್ಬಿಟ್ಟಿದ್ದೀರಲ್ಲ, ಇದು ತಪ್ಪಲ್ವಾ? ಇದು ಅದರಿಂದ ಪ್ರಶ್ನೆ ಮಾಡೋದ್ರಲ್ಲಿ ಏನು ತಪ್ಪಿದೆ? ಇದರಿಂದಾಗಿ ನಾವು ಯಾವುದೇ ಜಾತಿ, ಯಾವುದೇ ಧರ್ಮದ ಮಧ್ಯೆ ನಾವಿಲ್ಲ. ನಾವು ಸಂವಿಧಾನದ ಪರವಾಗಿ ಬಿಜೆಪಿ ಇದೆ. ಓಕೆ. ಹಾಗಾದ್ರೆ ಈ ವಿಚಾರವನ್ನ ಒಗ್ಗಟ್ಟಾಗಿ ಯಾಕೆ ಹೋರಾಟಕ್ಕೆ ತೀರ್ಕೊಂಡು ಹೋಗ್ತಾ ಇಲ್ಲ? ಒಂದ್ ಕಡೆಯಲ್ಲಿ ಯತ್ನಾಳ್ ಅವರು, ಮತ್ತೊಂದ್ ಕಡೆಗೆ ಈಶ್ವರಪ್ಪನವರು ಆ ವಕ್ಫ್ ವಿಚಾರವನ್ನು ಇಟ್ಕೊಂಡು ಹೋರಾಟವನ್ನ ಮಾಡ್ತಾರೆ. ಆದ್ರೆ ವಿಜಯೇಂದ್ರ ಅವರು ಅವರ ಹೋರಾಟಕ್ಕೆ ಹೋಗೋದಿಲ್ಲ. ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲಿ ನಾಯಕತ್ವದ ಸಮಸ್ಯೆ ಸೃಷ್ಟಿಯಾಗ್ಬಿಟ್ಟಿದ್ಯಾ ಅಂತ? ಇಲ್ಲ, ಪ್ರಶ್ನೆ ಕೆಲವು ವ್ಯಕ್ತಿಗಳಲ್ಲಿ ಸ್ವಂತ ವಿಚಾರಗಳು ಕೂಡ ಆಗಿಂದಾಗೆ ಪುಟಿದೆ ಬರ್ತವೆ. ಇದು ಆಗಿರ್ತಕ್ಕಂಥ ಸಮಸ್ಯೆ. ಅದಕ್ಕೆ ಈಗ ಇಂಡಿವಿಜುವಲ್ ಆಗೇನೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು. ಇದು ರಾಜಕೀಯವಾಗಿಲ್ಲ. ಆದರೆ ಪ್ರಶ್ನೆ ಏನಾಗಿದೆ, ಈಗ ನಾವು ವಕ್ತನ ವಿಚಾರದಲ್ಲಿ ಪಕ್ಷ ಒಂದಾಗಿ ಕೆಲಸ ಮಾಡಬೇಕಾಗಿದೆ. ಅವರು ಈಗ ನಮಗಿಂತ ಮುಂಚೆ ನಾವು ಮಾಡ್ತೀವಿ ಅಂತೇಳಿ ಒಂದು ಗ್ರೂಪ್ ಮಾಡಿಕೊಂಡು ಇವರು ಹೊರಟಿದ್ದಾರೆ. ಬಟ್ ನಾನು ಹೇಳೋದು, ಅವರು ಇವರು ಅನ್ನೋ ಪ್ರಶ್ನೆ ಪಕ್ಷದಲ್ಲಿ ಇರಬಾರ್ದು. ಓಕೆ, ದೊಡ್ಡವರೊಂದು ಮಾತು ಹೇಳಿದ್ದಾರೆ, ಕೂಡಿ ಬಾಳಿದರೆ ಸ್ವರ್ಗ ಸುಖ. ಇದು ಕೂಡಿ ಬಾಳೋದನ್ನ ನಾವು ತಿಳ್ಕೊಳ್ಬೇಕು, ಅವರು ತಿಳ್ಕೊಳ್ಬೇಕು, ಎಲ್ಲರೂ ಕೂಡಿ ಬಾಳ್ಬೇಕೇ ಹೊರತು ನನ್ನ ಪಾಡು ನಂದು, ನಿನ್ನ ಪಾಡು ನಿಂದು ಅಂದ್ರೆ ಇದು ಒಂದು ಪಕ್ಷ ಅಂತ ಆಗೋದಿಲ್ಲ. ಇದಕ್ಕೆ ಶಮನ ಈಗ ಸದ್ಯಕ್ಕೆ ಇಲ್ಲಿ ಆಗೋದಿಲ್ಲ. ಇದು ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟ ವಿಷಯ ಇದೆ. ಇದುವರೆಗೂ ಅವರು ಕೂಡ ಬಹಳ ಬ್ಯುಸಿ ಇದ್ರು ಚುನಾವಣೆಗಳು. ಈಗ ಅವರು ಬಿಡುವ ಆಗ್ತಾ ಇದ್ದಾರೆ. ಓಕೆ, ಬಹುಶಃ ಈ ಪಾರ್ಲಿಮೆಂಟ್ ನಡೀತಾ ಇದೆ ಈಗ, ಅದು ತಕ್ಷಣ ಇದಕ್ಕೆ ಸಮಸ್ಯೆ. ಯಡಿಯೂರಪ್ಪನವರು ಕೂಡ ಅದೇ ಮಾತನ್ನ ಹೇಳ್ತಾರೆ, ಸಮಸ್ಯೆ ಇದೆ, ಅದ್ರ ಬಗೆಹರಿಯುತ್ತೆ ಅಂತೇಳಿ. ಆದ್ರೆ ಯಡಿಯೂರಪ್ಪನವರ ಜೊತೆಲಿದ್ದಂತ ರೇಣುಕಾಚಾರ್ಯ ಅವರು ಸಡನ್ ಆಗಿ ವಿಜೇಂದ್ರ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಮುಂದಿನ ಮುಖ್ಯಮಂತ್ರಿ ವಿಜೇಂದ್ರ ಅವರೇ ಆಗ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಸಹಜವಾಗಿ ಹಿರಿಯ ನಾಯಕರಿಗೆ ಅದು ಕೋಪ ಬರೋದಿಲ್ವಾ? ನೋಡಿ, ಸಹಜವಾಗಿ ಯತ್ನಾಳ್ ಅವರು ನಮ್ಮ ಪಂಗಡದಿಂದ ಒಬ್ರು ನಮ್ಮ ಟೀಮ್ ಇಂದವನ್ನೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ. ನೋಡಿ, ಈಗ ಚುನಾವಣೆ ಆಗಿದೆಯಾ, ಈಗ ಮುಖ್ಯಮಂತ್ರಿ ಪ್ರಶ್ನೆ ಇದೆಯಾ, ಇನ್ನು 3.5 ವರ್ಷ ಏನೋ ಚುನಾವಣೆ ಇದೆ. ಹೌದು, ಈಗ ಪಕ್ಷದ ಸಂಘಟನೆ ಆಗಬೇಕಾಗಿದೆ. ಈ ಕರಪ್ಟ್ ಗವರ್ಮೆಂಟ್, ಇದರ ವಿರುದ್ಧ ನಾವು ಸೆಣಸಾಡಬೇಕಾಗಿದೆ. ಬಹಳ ದೂರದ ಹೋರಾಟ ಇದೆ. ಇವೆಲ್ಲ ಬಿಟ್ಬಿಟ್ಟು ಆಗ್ಲೇ ಏನು ನಾಳೆ ನಾಳದ್ದೇನೋ ಚುನಾವಣೆ ಆಗಂಗೆ ಮಾತಾಡಿದ್ರೆ ಯಾರು ಇದಕ್ಕೆ ಹೈಕಮಾಂಡ್ ಒಪ್ಪೋದಿಲ್ಲ, ನಾವು ಒಪ್ಪೋದಿಲ್ಲ. ನೋಡಿ, ಯಾರೇ ಆಗಲಿ ಗುಂಪುಗಾರಿಕೆ ಮೊದಲು ಬಿಡಬೇಕು. ಪಕ್ಷದಲ್ಲಿ ನಾವು ಹತ್ರಕ್ಕೆ ಹೋಗ್ಬೇಕು, ಅವರು ಹತ್ರಕ್ಕೆ ಬರಬೇಕು. ಈ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋದ್ರೆ ಮಾತ್ರನೇ ನಾಳೆ ಮುಖ್ಯಮಂತ್ರಿ ಮಾತುಗಳು. ಇಲ್ಲ ಅಂತಂತಂದ್ರೆ ಈ ಮುಖ್ಯಮಂತ್ರಿಯೂ ಇಲ್ಲ, ಏನೂ ಇಲ್ಲ, ಬೇರೆಯವರು ದಾರಿ ಇನ್ನು ತುಂಬಾ ದೂರ ಇರುವಾಗಲೇ ಈ ಮಾತುಗಳು ಯಾರಿಗೂ ಈ ಮಾತುಗಳು ಯಾರಿಗೂ ಸರಿಯಾದದಲ್ಲ. ಆಮೇಲೆ ಹೈಕಮಾಂಡನೇ ಈಗ ಅಧ್ಯಕ್ಷನ ಮಾಡಿರೋದು. ಹೌದು, ಈ ಪಕ್ಷದ ನೇತಾರ ಯಾರು? ಮೊದಲನೇದು ಅಧ್ಯಕ್ಷರು. ಅಧ್ಯಕ್ಷರ ಆದೇಶಗಳನ್ನು ಎಲ್ಲರೂ ಪಾಲಿಸಬೇಕು. ಸ್ವಲ್ಪ ವ್ಯತ್ಯಾಸ ಆದಾಗ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಾವೇ ಉತ್ತರ ಕೊಟ್ಕೊಂಡು ಹೋಗೋದು ಸರಿಯಲ್ಲ. ನಾನು ರಿಕ್ವೆಸ್ಟ್ ಮಾಡ್ತೇನೆ ಮಾನ್ಯ ರೇಣುಕಾಚಾರ್ಯ ಅವರಲ್ಲಿ, ದಯವಿಟ್ಟು ಇದನ್ನ ಬೆಳೆಸಕ್ ಹೋಗೋದು ಬೇಡ. ಹಿರಿಯರಿಗೆ ಬಿಟ್ಬಿಡಿ. ಒಬ್ರಿಗೊಬ್ರು ನಿಮ್ಗವರು, ಅವ್ರು ನಿಮ್ಗೆ ಉತ್ತರ ಕೊಡೋದು ಇದು ಪಕ್ಷದ ಕೆಲಸ ಅಲ್ಲ. ಎರಡೂ ಸೇರಿದ್ರು ಎರಡೂ ಗ್ರೂಪ್ಗೆ ಅಧ್ಯಕ್ಷರು ವಿಜೇಂದ್ರ ಅವರೇ, ಅವರು ಏನ್ ಹೇಳ್ತಾರೆ ಅದು ನಮ್ಮ ಪಕ್ಷದ ನಡೆ ಆಗ್ಬೇಕು. ಆ ಅಧ್ಯಕ್ಷರಿಗೆ ಇನ್ನೊಬ್ಬರು ಬಂದರೂ ಕೂಡ ನಾವು ಅವರ ಮಾತು ಕೇಳಬೇಕಾಗ್ತದೆ. ಆದ್ರಿಂದ ಈ ರೀತಿ ಗುಂಪುಗಾರಿಕೆ ಬೇಡ ಅಂತಕ್ಕಂಥ ಸರ್. ನನ್ನ ಕೊನೆಯ ಪ್ರಶ್ನೆ, ಡಿಸೆಂಬರ್ 9ನೇ ತಾರೀಕಿನಿಂದ ಚಳಿಗಾಲದ ಅಧಿವೇಶನ ಶುರುವಾಗ್ತಾ ಇದೆ. ಸೊ ಬಿಜೆಪಿ ಒಂದು ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ಯಾವೆಲ್ಲ ಅಸ್ತ್ರಗಳನ್ನ ರೆಡಿ ಮಾಡ್ಕೊಂಡಿದೆ ಅಂತ? ಯಾಕೆಂದ್ರೆ ಸಾಕಷ್ಟು ಇಲ್ಲಿ ವಿಚಾರಗಳು ಇದ್ರೂ ಕೂಡ ಅವ್ಯಾವನ್ನೂ ಕೂಡ ಮುನ್ನೆಲೆ ತರುವಂತ ಕೆಲಸ ವಕ್ಫ್ ಒಂದಿದೆ, ಈ ಕಡೆ ಮೂಡೋದೊಂದು ಬಿಟ್ರೆ ಬೇರೆ ಯಾವ ಹಗರಣಗಳು ನಡೀತಾ ಇಲ್ವಾ? ಹಾಗೆ ಸರ್ಕಾರ ಎಲ್ಲವೂ ಸಲೀಸಾಗಿ ನಡೀತಾ ಇದೆಯಾ? ಈ ಸರ್ಕಾರ ಗುಂಡಿಯಲ್ಲಿ, ಭ್ರಷ್ಟಾಚಾರದ ಗುಂಡಿಯಲ್ಲಿ ಬಿದ್ದಿದೆ. ಮೂಡಾದಾಯ್ತು, ವಾಲ್ಮೀಕಿದಾಯ್ತು, ಇವು ಚರ್ಚೆಗಳಾಗಿವೆ. ಈಗ ವಕ್ತದ ಬಂದಿದೆ, ಅದೀಗ ಚರ್ಚೆ ಆಗತ್ತೆ. 700 ಕೋಟಿ ಹಗರಣ ಇದ್ರದ್ದು ಬಂದಿದೆ, ಅಬಕಾರಿದು, ಅದು ನಡೀತಾ ಇದೆ. ಇದು ಮೆಡಿಕಲ್ ಏನೋ ಆರೋಗ್ಯ ಸಚಿವರದು ಇವತ್ತು
ಬಹಳ ದೊಡ್ಡ ರಾದ್ಧಾಂತ ನಡೀತಾ ಇದೆ, ಅದರದ್ದು ಚರ್ಚೆ ನಡೀತಿದೆ. ಇಷ್ಟೇ ಯಾಕೆ, KKRDBಯಲ್ಲಿ ಸುಮಾರು 3,000 ಕೋಟಿ ಬಿಡುಗಡೆಯಾಗಿದೆ. ಈಗಾಗಲೇ ಎಲ್ಲ ಹಂಚ್ಕೊಂಡು ಕಮಿಷನ್ ಮೇಲೆ ಹಂಚಿಕೆಗಳು ಮಾಡ್ಕೊಂಡು ಮಾಡ್ತಿದ್ದಾರೆ. ಇದ್ರದ್ದು ನಡೀತಾ ಇದೆ. ನಾವು ಯಾವುದೂ ಬಿಡೋದಿಲ್ಲ. ನಾನಿವತ್ತು ಹೇಳಿದ್ದೀನಿ, ಏಟಿಗೆ ಎದುರೇಟು, ಮುಯ್ಯಿಗೆ ಮುಯ್ಯಿ, ಇದು BJPಯ ನೀತಿ. ಈ ರೀತಿ ಯಾವುದನ್ನು ನಾವು ಸುಲಭವಾಗಿ ಬಿಡೋದಿಲ್ಲ. ಇದಕ್ಕೆ ಉತ್ತರ ಕೊಟ್ಟೇ ತೀರ್ತೇವೆ ಈ ಸದನದಲ್ಲಿ. ಆದರೆ ಈ ಸರ್ಕಾರ ಹೇಗಿದೆ ಅಂತಂದ್ರೆ ಇದು ಪಲಾಯನವಾದಿ ಸರ್ಕಾರ. ಕೋವಿಡ್ ವಿಚಾರವನ್ನು ಎತ್ಕೊಂಡು ಈಗ ಅವರು ಅಸ್ತ್ರವನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಆದಂತಹ ಹಗರಣಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಸದನದಲ್ಲಿ ನಾನು ನೋಡ್ತಾ ಇದ್ದೀನಿ. ದಿನಕ್ಕೊಂದೊಂದು ಕಥೆ ಹೇಳ್ತಿದ್ದಾರೆ. ಯಾಕೆ ಅಂದರೆ ನಾವು ಭ್ರಷ್ಟರಾಗೋಗ್ಬಿಟ್ಟಿದ್ದೀವಿ, ಪಟ್ಟಿ ಬಂದ್ ಆಗೋಯ್ತು. ಹೆಂಗಾದ್ರೂ ಅವರನ್ನು ಇವರು ಅದರಲ್ಲಿ ಹಗರಣದಲ್ಲಿದ್ದಾರೆ, ಇದರಲ್ಲಿ ಹಗರಣ ಇದ್ದಾರೆ, ಹೆಂಗಾದ್ರೂ ಒಂದು ತೋರಿಸ್ಬೇಕು, ಜನರಿಗೆ ಇದನ್ನು ಮುಟ್ಟಿಸ್ಬೇಕು ಅನ್ನೋ ಉದ್ದೇಶ ಅಷ್ಟೇನೆ. ಇದರಲ್ಲಿ ಏನೂ ಆಗಲ್ಲ. ಬಟ್ ನ್ಯಾಯಮೂರ್ತಿ ಡಿ ಕುನ್ನಾ ಅವರು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಶ್ರೀರಾಮುಲವ್ರ ಪಾತ್ರ ಇದೆ, ಸುಧಾಕರ್ ಪಾತ್ರ ಇದೆ, ಯಡಿಯೂರಪ್ಪನವ್ರ ಪಾತ್ರ ಇದೆ, ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಮೇಲ್ನೋಟಕ್ಕೆ ಇಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಅದು ಸುಳ್ಳ? ಇದು ಭ್ರಷ್ಟಾಚಾರದ್ದಲ್ಲ. ಕುನ್ನಾ ಅವರು ಆದೇಶಗಳನ್ನು ಓದಬೇಕು ಸರಿಯಾಗಿ, ಅದನ್ನು ಓದಿ ಅವರು ಇದು ಕೊಡಬೇಕಾಗಿತ್ತು. ಯಡಿಯೂರಪ್ಪನವರು ಇದ್ದಾರೆ, ಇಲ್ಲ ಅಂತ. ಶ್ರೀರಾಮುಲು ಇದ್ದಾರೆ, ಸುಧಾಕರ್ ಅವರು ಇದೆ. ಯಾವುದರಲ್ಲಿ? ಈ ಪ್ರಪಂಚಕ್ಕೆ ಬಂದಿದ್ದ ಮಹಾಮಾರಿ COVID-19ನ ಹತೋಟಿಗೆ ತರುವಲ್ಲಿ ಏನು ಔಷಧಿಗಳೇ ಸಿಗೋದಿಲ್ಲ, ಮಾಸ್ಕ್ಗಳು ಸಿಗೋದಿಲ್ಲ, ಕಿಟ್ಗಳು ಸಿಗೋದಿಲ್ಲ ಅಂತೇಳಿ ಇಡೀ ದೇಶದಲ್ಲಿ ನಾವು ಒದ್ದಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಎಲ್ಲಿಂದಾದರೂ ತಂದು ಜನರ ಪ್ರಾಣ ಉಳಿಸ್ಬೇಕು ಅನ್ನೋದರಲ್ಲಿ ಶ್ರಮ ಪಟ್ರಲ್ಲ. ಆ ಶ್ರಮದಲ್ಲಿ ಅವರಿದ್ದಾರೆ ಹೊರತು ಭ್ರಷ್ಟಾಚಾರದಲ್ಲೆಲ್ಲ. ಒಂದು ಸರ್ಕಾರಕ್ಕೆ ಯಾವಾಗಲೂ ಕೂಡ ಪರಮಾಧಿಕಾರ ಇರುತ್ತೆ. ಯಾವಾಗ? ತುರ್ತು ಸಂದರ್ಭದಲ್ಲಿ ಪರಮಾಧಿಕಾರ ಇರ್ತದೆ. ನಿಮ್ಗೆ ಎಲ್ಲೂ ಸಿಗಲಿಲ್ವಾ? ಹೊರದೇಶದಿಂದ ತನ್ನಿ. ನೀವು ಹೋಗಕ್ಕಾಗಲ್ಲ, ಟೆಂಡರ್ ಹಾಕಕ್ಕಾಗೋದಿಲ್ಲ. ನಿಮ್ಮ ಅಂಬಾಸಡರ್ಸ್ ಅಲ್ಲಿ ಇರ್ತಾರಲ್ಲ, ಅವರು ಖರೀದಿ ಮಾಡಿ ಕಳಿಸಿದ್ರು ಕೂಡ ನೀವು ತಗೋಬೇಕು, ಅದಕ್ಕೆ ಹಣ ಕೊಡಬೇಕು. ಇದು ಪರಮಾಧಿಕಾರ ಸರ್ಕಾರದ್ದು. ಈ ಪರಮಾಧಿಕಾರವನ್ನ ಬಿಟ್ಟು ಇವತ್ತಿನ ಇವರು ಮಾತುಗಳನ್ನು ಮಾತಾಡ್ತಿದ್ದಾರೆ. ಇದಕ್ಕೆ ನಾವು ಅಲ್ಲಿ ಉತ್ತರ ಕೊಡ್ತೀವಿ. ಅಂದ್ರೆ ನಿಮ್ಮ ಸರ್ಕಾರ ಹಾಗಾದ್ರೆ ಭ್ರಷ್ಟಾಚಾರ ಮಾಡೇ ಇಲ್ಲ? ನೋಡ್ರಿ, ಭ್ರಷ್ಟಾಚಾರ ಹೇಳೋದಲ್ಲ, ಭ್ರಷ್ಟಾಚಾರ ಅದನ್ನು ಪ್ರೂವ್ ಮಾಡೋದು. ಅವತ್ತೇನ್ ಮಾಡ್ತಿದ್ರಿ? ಕಡಲೆಪುರಿ ತಿಂತಿದ್ರ ನೀವು? ಸಿದ್ದರಾಮಯ್ಯ ಕೇಳ್ಬೇಕಲ್ಲ ನಾವು. ನೀವು ಯಾರ್ಯಾರು ಇವತ್ತು ಅಪಾದನೆಗಳನ್ನು ಮಾಡ್ತಿದ್ದೀರೋ ಈಗ ನೀವು ಅಧಿಕಾರದಲ್ಲಿದ್ದೀರಿ, ಆಯ್ತಾ? ಹೌದು. ನಾವು ಅಪಾದನೆ ಮಾಡಿದ್ವಿ ನೋಡಿ. ನೀವು ಇವತ್ತು ಕಂಬಿ ಎಣಿಸೋ ಮಟ್ಟಕ್ಕೆ ತಂದಿಟ್ಟಿದ್ದೀವಿ ನಮ್ಮನ್ನ. ನೀವು ಆವತ್ತು ಇದನ್ನು ಮಾಡ್ಬೇಕಾಗಿತ್ತಲ್ಲ, ಎಲ್ಲಿ ಮಾಡಿದ್ರಿ ಅವತ್ತು? ಯಾಕೆ ನೀವು ಭಾಗಿಗಳಾಗಿದ್ರೆ? ಹಾಗಾದ್ರೆ ಓಕೆ, ಇದು ಕೇಳಬೇಕಾಗತ್ತೆ ನಾವು. ಹಾಗಾದ್ರೆ ಈ ಬರೀ ಸದನದಲ್ಲಿ ಬಿಜೆಪಿ ಸರ್ಕಾರವನ್ನು ಕಟ್ಟಿ ಹಾಕುತ್ತೆ, ಪಕ್ಕ ಕಟ್ಟಿ ಹಾಕಿ ನಮ್ಮ ಕೆಲಸ ನಾವು ಮಾಡೇ ಮಾಡ್ತೇವೆ. ನಾವು ಯಾರಿಗೂ ಈಲ್ಡ್ ಆಗುವಂತಾರಲ್ಲ. ಓಕೆ, ಜನರ ಪರ ಯಾವತ್ತೂ ನಿಲ್ಲೋದು ನಮ್ಮ ಧರ್ಮ. ಓಕೆ, ಇದು ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳುವಂತ ಮಾತು. ಸರ್ಕಾರದಲ್ಲಿ ಸಾಕಷ್ಟು ಹಗರಣಗಳಿದ್ದಾವೆ, ಅವುಗಳನ್ನ ನಾವು ಸದನದಲ್ಲಿ ತಂದೆ ತರ್ತೀವಿ, ಆದರೆ ಹೋರಾಟದ ಹಾದಿಯನ್ನ ನಾವು ಬಿಡೋದಿಲ್ಲ ಅನ್ನೋ ಮಾತನ್ನ ಅವ್ರು ಹೇಳ್ತಿದ್ದಾರೆ. ಇದು ಇವತ್ತಿನ ವಿಶೇಷ. ನಮಸ್ಕಾರ.